ಬೆಂಗಳೂರಿನಲ್ಲಿದ್ದವ್ರಿಗೆ ಪಿಜ್ಜಾ ಬರ್ಗರ್ ತಿಂದು ಸಾಕಾಗಿದ್ರೆ ಬೆಂಗಳೂರಿನ ಸೌತ್ ಫೋರಮ್ನಲ್ಲಿ ಅವರೇ ಬೇಳೆ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಸದ್ಯ ನೀವು ನೋಡ್ಬೋದು, ನಾನಿವಾಗ ಅದೇ ಸ್ಥಳದಲ್ಲಿದ್ದೀನಿ. ಇಲ್ಲಿ ನೋಡ್ಬೋದು ಯಾವ ರೀತಿಯಾದಂಥ ಒಂದು ಅವರೇ ಬೇಳೆ ಮೇಳ ಇಲ್ಲಿ ನಡೀತಾ ಇದೆ. ಅಂದರೆ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಅಂದರೆ ಹಳ್ಳಿ ಸೊಗಡಿನ ತಿಂಡಿಯನ್ನು ಸವಿಯೋದಕ್ಕೂ ಕೂಡ ಇಲ್ಲಿ ಎಲ್ಲರೂ ಬರ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು, ಗಮನಿಸ್ಬೋದು ಯಾವ ರೀತಿಯಾದಂತಹ ಒಂದು ತಿಂಡಿ ತಿನಿಸುಗಳು ಇಲ್ಲಿ ರೆಡಿ ಆಗಿದೆ ಅನ್ನೋದು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. ಅವರೇ ಬೇಳೆಯಿಂದ ಮಾಡಿರ್ತಕ್ಕಂತಹ ಬಾತ್ ನಮಗೆ ಇಲ್ಲಿ ಕಂಡು ಬರ್ತಾ ಇದೆ. ಅವರೇ ಬೇಳೆಯಿಂದ ಮಾಡಿರ್ತಕ್ಕಂತಹ ಉಪ್ಪಿಟ್ಟು ಕೂಡ ನಮಗೆ ಇಲ್ಲಿ ಕಂಡು ಬರ್ತಾ ಇದೆ. ಅಂದರೆ ಅವರೇ ಬೇಳೆಯಿಂದ ಮಾಡಿರ್ತಕ್ಕಂತಹ ಎಲ್ಲ ಪದಾರ್ಥಗಳು ನಮಗೆ ಇಲ್ಲಿ ಸಿಗ್ತಾ ಇದ್ದು. ಅಂದರೆ ಇಲ್ಲಿ ಬರೀ ಅವರೇ ಬೇಳೆಯಿಂದ ಬರೀ ಒಂದೇ ಐಟಮ್ ಅಲ್ಲ, ಸಾಕಷ್ಟು ಅಂದರೆ ಅವರೇ ಬೇಳೆ ದೋಸೆ, ಖಾಲಿ ದೋಸೆ ಮತ್ತು ಇಡ್ಲಿ ಸಾರು, ಅಂದರೆ ಎಲ್ಲವೂ ಕೂಡ ಅವರೇ ಬೇಳೆ ಹಾಕಿ ಮಾಡಿರ್ತಕ್ಕಂಥದ್ದು. ಅವರೇ ಬೇಳೆ ಉಪ್ಪಿಟ್ಟಾಗಿರ್ಬೋದು, ಅವರೇ ಬೇಳೆ ರೈಸ್ ಆಗಿರ್ಬೋದು, ಅವರೇ ಬೇಳೆ ಪಡ್ಡು ಆಗಿರ್ಬೋದು, ಅವರೇ ಬೇಳೆ ಹೋಳಿಗೆ ಕೂಡ ನಮಗೆ ಇಲ್ಲಿ ಸಿಗ್ತಾ ಇದೆ. ಅವರೇ ಬೇಳೆ ವಡೆ, ಅವರೇ ಬೇಳೆ ಬೋಂಡ, ಈ ಥರದಂಥ ಎಲ್ಲ ಪದಾರ್ಥಗಳು ಕೂಡ ಇಲ್ಲಿ ಅವರೇ ಬೇಳೆಯಿಂದ ಮಾಡಿರ್ತಕ್ಕಂಥದ್ದು ನಮಗೆ ಕಂಡು ಬರ್ತದೆ. ನೋಡ್ಬೋದು ಎಷ್ಟು ಅಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಇಲ್ಲಿ ಬಂದು ಇಲ್ಲಿ ತಿಂಡಿ ತಿನಿಸುಗಳನ್ನು ಸವಿಯೋದ್ರ ಮೂಲಕ ಒಂದು ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕಡೆ ಗಮನಿಸ್ಬೋದು ಯಾವ ಅಂದರೆ ಬರೀ ನಾವು ಇವಾಗ ತಿಂಡಿ ತಿನಿಸುಗಳಲ್ಲಿ ಅವರೇ ಬೇಳೆಯನ್ನು ಕಾಣ್ತಾ ಇದ್ವಿ. ಸೊ ಒಂದು ಕಡೆ ನೋಡ್ಬೇಕಂತಂದರೆ ಅಲ್ಲಿ ಐಸ್ ಕ್ರೀಮಲ್ಲೂ ಕೂಡ ನಮಗೆ ಅವರೇ ಬೇಳೆ ನಮಗೆ ಕಂಡು ಬರ್ತಾ ಇದೆ. ಅಂದರೆ ಅವರೇ ಬೇಳೆ ಐಸ್ ಕ್ರೀಮ್ ನಮಗೆ ಇಲ್ಲಿ ಸಿಗ್ತಾ ಇದೆ. ಅವರೇ ಬೇಳೆ ಅಂದರೆ 10ರಿಂದ 15ಕ್ಕಿಂತಲೂ ಹೆಚ್ಚಿನ ಪದಾರ್ಥಗಳು ನಮಗೆ ಇಲ್ಲಿ ಕಂಡು ಬರ್ತಾ ಇದೆ. ಇಲ್ಲಿ ಕೂಡ ನೋಡ್ಬೋದು ಯಾವ ರೀತಿ ಅಂದರೆ ಬಜ್ಜಿ, ಎಲ್ಲವೂ ಕೂಡ ಒಂದು ಅವರೇ ಬೇಳೆಯಿಂದ ಮಾಡಿರ್ತಕ್ಕಂತಹ ಬಜ್ಜಿ ನಮಗೆ ಕಂಡು ಬರ್ತಾ ಇದೆ. ಅಂದರೆ ಮೆಣಸಿನ್ಕಾಯಿ ಬಜ್ಜಿ ಆಗಿರ್ಬೋದು, ಇದು ಕ್ಯಾಪ್ಸಿಕಮ್ ಬಜ್ಜಿ ಆಗಿರ್ಬೋದು, ಎಲ್ಲವೂ ಕೂಡ ಇಲ್ಲಿ ಅವರೇ ಬೇಳೆಯಿಂದ ಮಾಡಿರ್ತಕ್ಕಂತಹ ಒಂದು ವಿಶಿಷ್ಟ ಶೈಲಿಯಲ್ಲಿ ಅಂದರೆ ಹಳ್ಳಿ ಸೊಗಡಿನ ಪದಾರ್ಥಗಳಲ್ಲಿ ನಾವು ಇಲ್ಲಿ ಅವರೇ ಬೇಳೆ ಮೇಳವನ್ನು ಇಲ್ಲಿ ಕಾಣ್ತಾ ಇದ್ದೀವಿ. ಇಲ್ಲಿ ಎಲ್ರಿಗೂ ಒಂದು ಪಾನಿಪುರಿ ಅಂಗಡಿ ಅಂದರೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಆದರೆ ಪಾನಿಪುರಿನ ಹೊರಗಡೆ ಏನು ನಾವು ತಿನ್ನಕ್ಕೆ ಹೋಗ್ತೀವಿ, ಪಾನಿಪುರಿಯಲ್ಲಿ ಯಾವುದೇ ರೀತಿಯಾದಂಥ ಒಂದು ಬೇಳೆಗಳಿರಲ್ಲ. ಇಲ್ಲಿ ವಿಶೇಷವಾಗಿ ಅವರೇ ಬೇಳೆಯನ್ನು ಹಾಕಿ ಒಂದು ಪಾನಿಪುರಿಯನ್ನು ಮಾರ್ತಾ ಇರತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ. ಒಂದು ಕಡೆ ಗಮನಿಸ್ಬೋದು ಯಾವ ರೀತಿಯಾದಂತಹ ಐಸ್ ಕ್ರೀಮ್ ಅಂಗಡಿಗಳಲ್ಲೂ ಕೂಡ ವಿಭಿನ್ನವಾದಂತಹ ನಾವು ಏನು ಫ್ಲೇವರನ್ನು ಕಾಣ್ತೀವಲ್ಲ, ಎಲ್ಲ ಫ್ಲೇವರಲ್ಲೂ ಕೂಡ ಅವರೇ ಬೇಳೆಯನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಅಂದರೆ ಬೆಂಗಳೂರಿನಲ್ಲಿ 4 ದಿನಗಳ ಕಾಲ ಈ ಅವರೇ ಬೇಳೆ ನಡೀತಾ ಇದೆ. 16, 17, 18, 19ರಂದು ಬೆಂಗಳೂರಿನ ಏನು ನಾವೊಂದು ಸೌತ್ ಫೋರಮ್ ಮಾಲ್ ಏನು ಕಾಣ್ತೀವಲ್ಲ, ಈ ಫೋರಮ್ ಮಾಲ್ ಮುಂದೆ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಸ್ಟಾಲ್ಗಳು ಹಾಕಿದ್ದಾರೆ. ಅಂದರೆ 15ಕ್ಕಿಂತಲೂ ಹೆಚ್ಚಿನ ಸ್ಟಾಲ್ಗಳು ನಮಗೆ ಇಲ್ಲಿ ಕಂಡು ಬರ್ತಾ ಇದೆ. ಎಲ್ಲವೂ ಕೂಡ ಅವರೇ ಬೇಳೆಯಿಂದ ಮಾಡಿರ್ತಕ್ಕಂತಹ ಪದಾರ್ಥಗಳಾಗಿದ್ದು, ಎಲ್ಲರೂ ಕೂಡ 4 ದಿನಗಳ ಕಾಲ ಇಲ್ಲಿ ಬಂದು ಅವರೇ ಬೇಳೆ ಮೇಳವನ್ನು ಇಲ್ಲಿ ಸವಿಯಬೇಕಂತ ಇಲ್ಲಿ ಎಲ್ಲರೂ ಕೂಡ ಇಲ್ಲಿ ಕಾತುರದಿಂದ ಕಾಯ್ತಾ ಇದ್ದಾರೆ. ಸೊ ಎಲ್ಲರೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಇಲ್ಲಿ ವಿಸಿಟನ್ನು ಮಾಡ್ತಾ ಇದ್ದಾರೆ, ಒಂದು ತಿಂಡಿ ತಿನಿಸುಗಳನ್ನು ಸವಿತಾ ಇದ್ದಾರೆ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ನಟರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.